ಹಾಯ್, ಹಲೋ, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾನು ನಮ್ಮೂರು ಚೆನ್ನಾಗಿದ್ದಾರೆ, ನೀವು ನಿಮ್ಮೂರು ಹೇಗಿದ್ದೀರಾ ಅಂತ ಕೇಳ್ತಾ, ಸೊ ಮಾರ್ಕ್ಸ್ ಕಾರ್ಡ್ ಅಂದರೆ ರಿಪೋರ್ಟ್ ಕಾರ್ಡ್ ನಂಬರ್ 5 ಅಂತ ಹೇಳ್ಬೋದು. ಸೊ ಯಾರ ಬಗ್ಗೆ ಮಾತಾಡೋದು ಅಂತ ಅಂದ್ಕೊಂಡೆ, ನಮ್ಮ ಅಶ್ವಿನಿ ಗೌಡ. ಸೊ ಅಶ್ವಿನಿ ಗೌಡ ಅವರ ಒಂದು ಟಾಸ್ಕಲ್ಲಿ ತುಂಬ ಚೆನ್ನಾಗಿ ಆಡಿದ್ದಾರೆ. ನಿಜವಾಗ್ಲೂ ಅದನ್ನು ಅಪ್ರಿಷಿಯೇಟ್ ಮಾಡಲೇಬೇಕು ನಾವು. ಬಟ್ ಟಾಸ್ಕ್ ಅಂತ ಬಿಟ್ಟು ಎಷ್ಟು ಸುಳ್ಳು ಹೇಳ್ತಾ ಇದ್ರು ಮನೆ ಒಳಗಡೆ ಅಂದರೆ, ಈ ನಿನ್ನೆ ಸಂಜೆ ನಾನು ಇನ್ನೊಂದು ವಿಡಿಯೋ ನೋಡಿದೆ. ಅದರಲ್ಲಿ ಹೇಳ್ತಾ ಇದ್ರು, ನಾನು ನನ್ನನ್ನು ಮನೆಗೆ ಅರ್ಪಿಸ್ಕೊಂಡಿದ್ದೇನೆ ಅಂತ, ಎಲ್ಲ ಕೆಲಸ ಮಾಡ್ತಾ ಇದ್ದೆ ನಾನು ಅಂತ. ಮೇಡಮ್ ಅಶ್ವಿನಿ ಗೌಡರವರೇ, ಕನ್ನಡ ಹೋರಾಟಗಾರ್ತಿ ಅಶ್ವಿನಿ ಗೌಡರವರೇ, ಮನೆಯಲ್ಲಿ ನೀವು ಕೆಲಸ ಮಾಡಿದ್ದು ಕೇವಲ 1-2 ವಾರನ 3 ವಾರನ ಅಷ್ಟೇ ಮೇಡಮ್. ನೀವು ಗಿಲ್ಲಿಗಿಂತನೂ ಅಂದರೆ ಗಿಲ್ಲಿಯೇ ನಿಮಗೆ ಹೇಳ್ತಾ ಇದ್ದೀರಲ್ಲ, ಮನೆ ಕೆಲಸ ಏನು ಮಾಡಲ್ಲ ಅವನು, ಏನೋ ಕೆಲಸನೇ ಮಾಡದ ಒಂದು ಜೀವ ಅಂತ. ನೀವು ಕೂಡ ಹಾಗೆ ಇದ್ರಿ ಮೇಡಮ್. ಆದರೆ ನಮಗೆ ನಮ್ಮ ಲೈವಲ್ಲಿ ಮಾತ್ರ ನಾವು ನೋಡ್ತಾ ಇದ್ದೇವೆ ಬಿಟ್ಟು, ನಮ್ಮ ಎಪಿಸೋಡಲ್ಲಿ ನಮಗೆ ಕಲರ್ಸ್ ಕನ್ನಡ ಆಗಿರಲಿ, ಬಿಗ್ ಬಾಸ್ ಟೀಮ್ ಅವರು ತೋರಿಸ್ತಾ ಇರಲಿಲ್ಲ. ಅವರು ಫಸ್ಟ್ ಏನು ಅಂದ್ಕೊಂಡಿದ್ರು ಅಂದರೆ, ಈ ಸಾರಿ ಕೂಡ ಬಿಗ್ ಬಾಸಲ್ಲಿ ನಿಮ್ಮನ್ನೇ ವಿನ್ ಮಾಡಿ ಒಂದು ಹೆಂಗಿತ್ತು ಅಂದರೆ, ಟ್ರೆಂಡಿಂಗ್ ಇತ್ತು ಅಂದರೆ, ಇನ್ನೊಂದು ಅಂದರೆ ವುಮೆನನ್ನೇ ವಿನ್ ಮಾಡೋ ಒಂದು ರೀತಿಯಲ್ಲಿ ಇದ್ದರು. ಅಷ್ಟೇ ವಿಷಯ, ಅಷ್ಟೇ. ನಮಗೆ ಗೊತ್ತಿದೆ, ಎಲ್ಲವೂ ನಮಗೆ ಅರ್ಥ ಆಗುತ್ತೆ. ಬಟ್ ಏನು ಗೊತ್ತಾ, ಕರ್ನಾಟಕದಲ್ಲಿ ನೀವು ಅಂದ್ಕೊಂಡಂತೆ ಏನು ಗೊತ್ತಾ, ನೀವು ಹೆಂಗೆ ಹೇಳ್ತಾ ಇದ್ದೀರಿ ಅಂದರೆ, ಇವಾಗ ಕರ್ನಾಟಕದ ಜನರನ್ನೇ ದೂಷಿಸ್ತಾ ಇದ್ದೀರಾ. ಅಂದರೆ ನಾವು ಏನು ಒಂದು ವಿಡಿಯೋದಲ್ಲಿ ಹೇಳಿದ್ರಿ, ತುಂಬ ಓಟು ಬಿದ್ದಿದೆ ಅಂತೆ ಇವರಿಗೆ ತುಂಬ ಓಟು ಬಿದ್ದಿದೆ ಅಂತೆ. ಇವರನ್ನು ಏನಾದರೂ ಹೊರಗಡೆ ತೋರಿಸಿದರೆ ಬಿಗ್ ಬಾಸ್ನವರಿಗೆ ಪ್ರಾಬ್ಲಮ್ ಆಗುತ್ತೆ ಅಂತೆ. ಮೇಡಮ್, ನಿನ್ನೆ ಅಲ್ಲ ಮೊನ್ನೆ ಹೇಳಿದ್ರೆ ಕಿಚ್ಚ ಸುದೀಪ್ ನಿಮ್ಮ ಫ್ಯಾಮಿಲಿ ಇದ್ದಂಗೆ ಅಂತ. ಇವತ್ತು ಹೇಳ್ತಾ ಇದ್ದೀರಾ ನೀವು ನಿಮಗೆ ಹೈಯೆಸ್ಟ್ ಓಟು ಬಿದ್ದಿದೆ ಅಂತ. ನಾನು ಹೇಳಬೇಕಾ? ವೇಕಪ್ ಟು ರಿಯಾಲಿಟಿ ಮೇಡಮ್, ಪ್ಲೀಸ್ ಬನ್ನಿ ರಿಯಾಲಿಟಿಗೆ. ಏನು ಗೊತ್ತಾ, ನಿಮ್ಮನ್ನು ಅಲ್ಲಿ ಸನ್ಮಾನ ಮಾಡುವಾಗ ನೀವು ಬಿಗ್ ಬಾಸ್ ಮನೆಯಿಂದ ನಿಮ್ಮ ಮನೆಗೆ ಬರುವಾಗ ಎಷ್ಟು ಜನ ಇದ್ದರೋ ಅದಕ್ಕೆ 100 ಪಟ್ಟು ಜಾಸ್ತಿ ಗಿಲ್ಲಿಯವರಿಗಿದ್ರು ಮೇಡಮ್. ಸ್ವಲ್ಪ ಯೋಚನೆ ಮಾಡಿ. ಇವತ್ತಿಗೂ ಗಿಲ್ಲಿಯವರ ಟ್ರೆಂಡ್ ಮುಗ್ದಿಲ್ಲ. ಸೊ ಮುಗಿಯೋದು ಇಲ್ಲ ಬಿಡಿ. ನೀವು ಏನು ಗೊತ್ತಾ, ಜಲಸಿ, ಈಗೋ ಎಲ್ಲ ಸೈಡಲ್ಲಿ ಇಡಿ ಮೇಡಮ್. ನಿಮಗೆ ಒಂದು ರೆಸ್ಪೆಕ್ಟ್ ಇದೆ, ತುಂಬ ರೆಸ್ಪೆಕ್ಟ್ ಇದೆ. ಬಟ್ ಅದನ್ನೆಲ್ಲ ಕಳ್ಕೊಳ್ಬೇಡಿ ಮೇಡಮ್, ಪ್ಲೀಸ್. ಮನೆ ಒಳಗಡೆ ನೀವು ಹೆಂಗೆ ಆಟ ಆಡಿದ್ದೀರಾ ಅಂತ ಎಲ್ಲವನ್ನೂ ಲೈವಲ್ಲೂ ಕೂಡ ನೋಡಿದ್ದಾರೆ ನಮ್ಮ ಕರ್ನಾಟಕದ ಜನ. ಸೊ ಅವರು ಅದನ್ನು ನೋಡಿ ನಿಮಗೆ ಓಟ್ ಹಾಕಿದ್ದು. ನಿಜವಾಗಿ ಹೇಳಬೇಕಂದ್ರೆ, ನೀವು ಆ ಟಾಸ್ಕು ಮತ್ತು ಸ್ವಲ್ಪ ಗಿಲ್ಲಿಯವರು ನಿಮ್ಮನ್ನು ಟಾರ್ಗೆಟ್ ಮಾಡದೇ ಇದ್ದಿದ್ರೆ, ನೀವು ಮೇ ಬಿ ಜಾಹ್ನವಿ ಅವರ ನೆಕ್ಸ್ಟ್ ನೀವೇ ಬರಬೇಕಿತ್ತು ಹೊರಗಡೆ. ಎಲ್ಲೋ ಒಂದು ಕಡೆ ಗಿಲ್ಲಿಯವರು ನಿಮ್ಮನ್ನು ಅತ್ತೆ ಮಗಳು ಮತ್ತು ಸ್ವಲ್ಪ ಟಾರ್ಗೆಟ್ ಮಾಡಿದ್ರಿಂದ ನೀವು ಇಲ್ಲಿದ್ದೀರಾ, ನಂಬರ್ 3 ಇದ್ದೀರಾ. ಅದನ್ನೊಂದು ಅರ್ಥ ಮಾಡ್ಕೊಳ್ಳಿ ಮೇಡಮ್, ಪ್ಲೀಸ್. ಸೊ ಇನ್ನೂ ನಮ್ಮ ಕಲರ್ಸ್ ಕನ್ನಡ ಮತ್ತು ಬಿಗ್ ಬಾಸ್ ಟೀಮ್ನವರು ಬಕೆಟ್ ಹಿಡಿದಿದ್ರು, ಅದು ಬೇರೆ ವಿಷಯ ಬಿಡಿ. ಅದು ಎಲ್ಲರಿಗೂ ಗೊತ್ತಿರೋ ವಿಷಯ, ಅದು ನಿಮಗೂ ಗೊತ್ತಿದೆ. ಏನು ಗೊತ್ತಾ, ಒಂದು ಆಗೋಗಿದೆ, ವಿನ್ನರ್ ಆಗಿದ್ದಾರೆ. ಅದನ್ನು ಬಿಟ್ಟು ನೀವು ಈ ರೀತಿ ಎಲ್ಲ ಸ್ಟೇಟ್ಮೆಂಟ್ ಎಲ್ಲ ಕೊಡೋಕ್ಕೆ ಹೋಗಬೇಡಿ. ಯಾಕಂದರೆ ತುಂಬ ಚಿಕ್ಕವರಾಗಿ ಬಿಡ್ತೀರಾ ಮೇಡಮ್. ನಿಮ್ಮ ಏಜಿಗೆ, ನಿಮ್ಮ ಒಂದು ಮಾಡಿದ ಕೆಲಸಕ್ಕೆ ಇದೆಯಲ್ಲ, ನೀವು ಹೇಳ್ತೀರಲ್ವ, ನಾನು ಕನ್ನಡ ಸಂಘಟನೆಯಿಂದ ತುಂಬ ಹೋರಾಟ ಮಾಡಿದ್ದೇನೆ, ನಾನು ಛಲಗಾರ್ತಿ, ನಾನು ಹಾಗೆ ಹೀಗೆ ಅಂತ ಹೇಳ್ತೀರಲ್ವ. ಸೊ ಅದಕ್ಕೆಲ್ಲ ನೀವು ಏನು ಮಾಡ್ತಾ ಇದ್ದೀರಾ ಅಂದರೆ, ಎಳ್ಳು ನೀರು ಬಿಡ್ತಾ ಇದ್ದೀರಾ ಈಗ. ಸೊ ನೀವು ಈ ರೀತಿ ಮಾಡೋದಿದ್ದರೆ ಸುಮ್ಮನೆ ಮನೆಯಲ್ಲಿ ಕೂತ್ಕೊಳ್ಳಿ. ಯಾಕಂದರೆ ನೀವು ಮಾತಿನ ಬರದಲ್ಲಿ ತುಂಬ ಮಾತಾಡ್ತೀರಾ ಮೇಡಮ್, ಅರ್ಥ ಮಾಡ್ಕೊಳ್ಳಿ. ತುಂಬ ಮಾತಾಡ್ತೀರಾ. ಅದನ್ನು ಬಿಟ್ಟು ಸ್ವಲ್ಪ ಯೋಚನೆ ಮಾಡಿ. ಗಿಲ್ಲಿಯನ್ನು ಸುಮ್ಮನೆ ಓಟ್ ಮಾಡಿಲ್ಲ ಕರ್ನಾಟಕದ ಜನ, ಎಲ್ಲವನ್ನೂ ನೋಡಿಬಿಟ್ಟು ಕರ್ನಾಟಕದ ಜನ ಓಟ್ ಮಾಡಿದ್ದಾರೆ. ಒಂದು ಸರಿ ಹೇಳ್ತೀರಾ ಅವನು ಬಡವ ಅಂತ ಹೇಳಿ ಪೋರ್ಟ್ರೇಟ್ ಮಾಡ್ದ ಅಂತ. ಎಲ್ಲೂ ಹೇಳಿಲ್ಲ ಮೇಡಮ್, ಅವನು ಎಲ್ಲೂ ಹೇಳಿಲ್ಲ ಬಡವ ಅಂತ. ನೀವೇ ಅದನ್ನು ಇದು ಮಾಡ್ತಾ ಇದ್ದೀರಾ. ಸೊ ಏನು ಗೊತ್ತಾ, ಸುಮ್ಮನೆ ಒಬ್ಬನನ್ನು ಟಾರ್ಗೆಟ್ ಮಾಡೋದು ಬಿಟ್ಟುಬಿಡಿ. ಸೊ ನಿಮ್ಮ ಮನೆ ಒಳಗಿನ ಆಟಕ್ಕೆ ನನ್ನ ಕಡೆಯಿಂದ ನಾನು ಕೊಡೋದು ನಿಮಗೆ 10ರಲ್ಲಿ 6. ಸೊ ಗೊತ್ತಿಲ್ಲ ಇನ್ನು ಕರ್ನಾಟಕದ ಜನ ಎಷ್ಟು ಕೊಡ್ತಾ ಇದ್ದಾರೆ ಅಂತ, ನೋಡೋಣ ಕಮೆಂಟ್ ಮೂಲಕ ಅವರು ಏನು ಹೇಳ್ತಾರೆ ಅಂತ. ಬಟ್ ಒಂದು ಮಾತು ಹೇಳ್ತೇನೆ ಮೇಡಮ್, ನೀವು ಇನ್ನಾದರೂ ಒಂದು ಇಂಟರ್ವ್ಯೂಸನ್ನು ಕೊಡೋದು, ಮಾತಾಡೋದನ್ನು ದಯವಿಟ್ಟು ಸ್ಟಾಪ್ ಮಾಡಿ. ನಿಮ್ಮ ಒಳ್ಳೆಯದಕ್ಕೆ ನಾನು ಹೇಳ್ತಾ ಇರೋದು. ಸೊ ಗೊತ್ತಿಲ್ಲ ಇವತ್ತು ಏನೇನು ಇಂಟರ್ವ್ಯೂ ಬರುತ್ತೆ ಅಂತ, ನಿಮ್ಮದು ನೋಡಬೇಕಿದೆ, ಕಾಯ್ತೇನೆ. ದಯವಿಟ್ಟು ಗಿಲ್ಲಿಯನ್ನು ಅಪ್ರಿಷಿಯೇಷನ್ ಮಾಡಿ. ಅದು ಬಿಟ್ಟು ಗಿಲ್ಲಿಯನ್ನು ಟಾರ್ಗೆಟ್ ಮಾಡೋಕ್ಕೆ ಹೋಗಬೇಡಿ, ನೀವೇ ಟಾರ್ಗೆಟ್ ಆಗ್ತೀರಾ.